ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ವತಿಯಿಂದ ಅನುದಾನಿತ ಶಾಲಾ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶನಿವಾರ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಹಿಂದೂ ಹೈಸ್ಕೂಲ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆಯಿತು. ಪ್ರತಿಭಟನಾಕಾರರು 2006ರ ಬಳಿಕ ನೇಮಕಗೊಂಡ ನೌಕರರಿಗೆ ಪಿಂಚಣಿ ಜಾರಿ, ಹಳೆಯ ಪಿಂಚಣಿ ವ್ಯವಸ್ಥೆ ಮರು ಜಾರಿ, ಕಾಲ್ಪನಿಕ ವೇತನ ವರದಿ ಜಾರಿ, ಖಾಲಿ ಹುದ್ದೆಗಳನ್ನು ಖಾಲಿಯಾದ ದಿನಾಂಕದಿಂದಲೇ ಭರ್ತಿ ಮಾಡುವುದು ಹಾಗೂ 2015ರ ಬಳಿಕ ಖಾಲಿಯಾದ ಶಿಕ್ಷಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಅಲ್ಲದೆ ಸರ್ಕಾರಿ ಶಾಲೆಗಳ ಮಾದರಿಯ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನು ಅನುದಾನಿತ ಶಾಲೆಗಳಿಗೂ ಅನ್ವಯಿಸುವುದು, ಕೆಪಿಎಸ್ ಹಾಗೂ ಪಿಎಂ ಶ್ರೀ ಶಾಲೆಗಳನ್ನು ಅನುದಾನಿತ ಪ್ರೌಢಶಾಲೆಗಳ 3 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ ಆರಂಭಿಸುವುದು, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಾಲೆಗಳಿಗೂ ವಿಸ್ತರಿಸುವುದು ಹಾಗೂ ದ್ವಿಭಾಷಾ ಮಾಧ್ಯಮಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳನ್ನು ಅನುದಾನಿತ ಶಾಲೆಗಳಿಗೂ ಅನ್ವಯಿಸುವಂತೆ ಆಗ್ರಹಿಸಿದರು. ಆಗಿದೆ. ಇದಕ್ಕೆ ಕಾರಣ ಈ ಆಡಳಿತ ವ್ಯವಸ್ಥೆಯಲ್ಲಿ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಶಿಕ್ಷಕರ ಹಿತಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಶಿಕ್ಷಕರು ಇವರು ಆತಂಕಕ್ಕೆ ಬೀಳ್ತಾ ಇದ್ದಾರೆ. ಕಲಿಸುವಂತ ಪ್ರವೃತ್ತಿ, ಕಲಿಸುವಂತ ವೃತ್ತಿ ಅವರಿಗೆ ಮರೆಯಾಗ್ತಾ ಇದೆ. ಬದಲಾಗಿ ನಾವು ಮಕ್ಕಳನ್ನು ಸಾಕ್ತಕ್ಕಂಥದ್ದು, ಬಿಸಿ ಊಟ ಮಾಡ್ತಕ್ಕಂಥದ್ದು, ಮೊಟ್ಟೆ ಖರೀದಿ ಮಾಡ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ LBA ಪುಸ್ತಕವನ್ನು ಬರೆಯೋದು, ಪರೀಕ್ಷೆಗಳಿಗೆ ಮಾರ್ಕ್ಸ್ ಹಾಕೋದು, ಸೊ ಇಂತಹ ಗಂಭೀರವಾಗಿರ್ತಕ್ಕಂಥ ಅವೈಜ್ಞಾನಿಕ ವಿಧಾನಗಳಿಂದ ನಮ್ಮನ್ನ ಇವತ್ತು ಅತ್ಯಂತ ಶಕ್ತಿಹೀನರನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇದು ದೂರ ಆಗಬೇಕು. ಶಿಕ್ಷಕರಿಗೆ ಪಾಠ ಮಾಡೋಕ್ಕೆ ಬಿಡ್ರಿ. ಶಿಕ್ಷಕರಿಂದ ಕೈಗೆ ಇರ್ತಕ್ಕಂಥ ಮೊಬೈಲನ್ನು ಇಸ್ಕೊಳ್ಳಿ. ಶಿಕ್ಷಕರಿಗೆ ಪುಸ್ತಕಗಳನ್ನು ಕೊಡಿ. ಹಿಂದಿರ್ತಕ್ಕಂಥ ಮಕ್ಕಳಿಗೆ ಮುಂದೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ, ನಮಗೆ ಶಿಕ್ಷಕ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ನಾನು ವಿನಂತಿ ಮಾಡ್ತೇನೆ. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಪ್ರಭಾಕರ್ ಬಂಟ, ಕಾರ್ಯದರ್ಶಿ LM ಹೆಗಡೆ, ಉಪಾಧ್ಯಕ್ಷರಾದ ಮಾದೇವ್ ರಾಣೆ, ಪಾಂಡುರಂಗ ವಾಗ್ರೇಕರ್, ಸುನಿಲ್ ವಾಸ್, ಪ್ರಶಾಂತ್ ನಾಯ್ಕ್, PT ಚೌಹಾಣ್, ಜೈ ರಂಗನಾಥ ಸೇರಿದಂತೆ 100ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.